ಭಾರತ ಸಂವಿಧಾನದ ಆರ್ಟಿಕಲ್ 39 ಏನ ಅಡಿಯಲ್ಲಿ ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು ನೆರವನ್ನು ಒದಗಿಸಬೇಕು ಅಂತ ಹೇಳಲಾಗುತ್ತೆ. ಅಂದರೆ ಆರ್ಥಿಕ ಅಥವಾ ಇತರೆ ಅಸಮರ್ಥತೆಯ ಕಾರಣದಿಂದಾಗಿ ಯಾವ ನಾಗರಿಕನಿಗೂ ನ್ಯಾಯ ದೊರಕದಂತೆ ಆಗಬಾರದು ಅನ್ನೋದೇ ಇದರ ಉದ್ದೇಶ. ಇದರ ಅಡಿಯಲ್ಲಿ ಬಂದಂತಹ ಲೀಗಲ್ ಸರ್ವಿಸ್ ಅಥಾರಿಟಿ ಆಕ್ಟ್ ಸೆಕ್ಷನ್ 12ರ ಪ್ರಕಾರ ಅರ್ಹ ನಾಗರಿಕರಿಗೆ ಉಚಿತ ಕಾನೂನು ನೆರವನ್ನು ನೀಡಲಾಗುತ್ತೆ. ಇಲ್ಲಿ ನಿಮ್ಮದು ಯಾವುದೇ ಪ್ರಕರಣ ಇರಲಿ, ನಿಮಗೆ ಒಬ್ಬ ಅಡ್ವೊಕೇಟ್ನ ನೇಮಕ ಮಾಡಲಾಗುತ್ತೆ. ಆ ಅಡ್ವೊಕೇಟು ನಿಮ್ಮ ಕೇಸನ್ನು ನಡೆಸ್ಕೊಂಡು ಹೋಗ್ತಾರೆ. ಅವರಿಗೆ ನೀವು ಯಾವುದೇ ರೀತಿಯ ಫೀಸು ದುಡ್ಡು ಕೊಡುವಂಥ ಅಗತ್ಯ ಇರೋದಿಲ್ಲ. ಇದು ಪ್ರತಿಯೊಂದು ಡಿಸ್ಟ್ರಿಕ್ಟ್, ತಾಲೂಕು ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಕೂಡ ನಿಮಗೆ ಸಿಗುತ್ತೆ. ಇಲ್ಲಿ ಅರ್ಹ ನಾಗರಿಕರು ಅಂದರೆ ಯಾರ್ಯಾರು ಬರ್ತಾರೆ ಅಂದರೆ SC ST ಪಂಗಡಕ್ಕೆ ಸೇರಿದಂಥವರು, ಮತ್ತು ಹ್ಯೂಮನ್ ಟ್ರಾಫಿಕಿಂಗ್ಗೆ ಒಳಗಾಗಿ ಕೂಲಿ ಮತ್ತು ಭಿಕ್ಷೆ ಬೇಡುವಂಥ ವ್ಯಕ್ತಿಗಳಾಗಿರ್ಬೋದು, ಮತ್ತು ಎಲ್ಲ ಮಹಿಳೆಯರಿಗೆ, ಎಲ್ಲ ಮಕ್ಕಳಿಗೆ, ವೈಕಲ್ಯತೆ ಇರುವಂತಹ ವ್ಯಕ್ತಿಗಳಿಗೆ, ಮತ್ತು ಪ್ರವಾಹ, ಭೂಕಂಪ, ಬರ, ಕೈಗಾರಿಕಾ ಅಪಘಾತ, ಸಾಮೂಹಿಕ ದುರಂತ ಇತ್ಯಾದಿಗಳಿಂದ ತೊಂದರೆಗೆ ಒಳಪಟ್ಟಿರುವಂಥ ವ್ಯಕ್ತಿಗಳಾಗಿರ್ಬೋದು, ಮತ್ತು ಕಾರ್ಖಾನೆಗಳಲ್ಲಿ ಕೆಲಸ ಮಾಡದಿರುವಂಥ ಕಾರ್ಮಿಕರಾಗಿರಬಹುದು, ಜೈಲಿನಲ್ಲಿ ಬಂಧನವಾಗಿರುವಂಥ ವ್ಯಕ್ತಿಗಳು, ಬಾಲಗೃಹದಲ್ಲಿ, ಮತ್ತು ಮಾನಸಿಕ ಅಸ್ವಸ್ಥತೆಯಿಂದ ಆಸ್ಪತ್ರೆಯಲ್ಲಿರುವಂಥ ವ್ಯಕ್ತಿಗಳಾಗಿರ್ಬೋದು, ಮತ್ತು ಆದಾಯ ಕಡಿಮೆ ಇರುವಂಥ ವ್ಯಕ್ತಿಗಳು, ಅಂದರೆ ಸರ್ಕಾರ ನಿಗದಿಪಡಿಸಿದ ಆದಾಯಕ್ಕಿಂತ ಕಡಿಮೆ ಆದಾಯ ಇದ್ದರೆ ಅಂಥವರು ಉಚಿತ ಕಾನೂನು ನೆರವನ್ನು ಪಡ್ಕೋಬೋದು. ಇದರ ಜೊತೆಗೆ ನ್ಯಾಷನಲ್ ಲೀಗಲ್ ಹೆಡ್ ಸರ್ವಿಸ್ ಹೆಲ್ಪ್ಲೈನ್ ನಂಬರ್ ಕೂಡ ಇದೆ, 151000. ಈ ನಂಬರ್ಗೆ ಕಾಲ್ ಮಾಡಿ ಕೂಡ ನಿಮ್ಮ ಪ್ರಕರಣಗಳು ಏನಿದೆ ಇದನ್ನು ನೀವು ಹೇಳ್ಕೋಬೋದು. ಈ ಫ್ರೀ ಲೀಗಲ್ ಏಡ್ ಸರ್ವಿಸ್ಗೆ ನೀವು ಅಪ್ಲೈ ಮಾಡಬೇಕು ಅಂದರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ ಆಧಾರ್ ಕಾರ್ಡ್, ವೋಟರ್ ID, ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಮತ್ತು FIR ಕಾಪಿ ಆಗಿರ್ಬೋದು, ಅಥವಾ ಕೋರ್ಟ್ ಆರ್ಡರ್ಸ್ ಆಗಿರ್ಬೋದು, ಅಥವಾ ಎನಿ ರಿಲೆವೆಂಟ್ ಲೀಗಲ್ ನೋಟಿಸ್ ಆಗಿರ್ಬೋದು. ಇಷ್ಟನ್ನು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ನಿಮಗೆ ಒಂದು ರಿವ್ಯೂ ಪೀರಿಯಡ್ ಅಂತ ಕೊಡ್ತಾರೆ. ಆ ಪೀರಿಯಡಲ್ಲಿ ನಿಮ್ಮದು ಕೇಸ್ನ ರೆಫರ್ ಮಾಡಿ, ನಿಮ್ಮದು ಪ್ರೈಮಾ ಫೇಶಿಯ ಕೇಸ್ ಇತ್ತು ಅಂದರೆ ನಿಮಗೆ ಒಬ್ಬ ಅಡ್ವೊಕೇಟ್ನ ನೇಮಕ ಮಾಡ್ತಾರೆ. ಅವರು ನಿಮ್ಮ ಪ್ರಕರಣನ ನಡೆಸ್ಕೊಂಡು ಹೋಗ್ತಾರೆ.